ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ನಾಯಕರ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ. ಈಗಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷರು ಹಂಗಾಮಿ. ಅವರು ಚುನಾವಣೆ ಪ್ರಕ್ರಿಯೆಯಿಂದ ಆಯ್ಕೆ ಆಗಿಲ್ಲ. ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂತಹ ವಿಷಯ ಅಂತ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿ.ವೈ. ವಿಜಯೇಂದ್ರ ಕೆಳಗಿಳಿತಾರಾ ಅಥವಾ ಮುಂದುವರಿತಾರಾ ಅನ್ನೋದಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇದಕ್ಕೆ ಪರ ವಿರೋಧದ ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರೆಬಲ್ಸ್ ಟೀಮ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿ.ವೈ. ವಿಜಯೇಂದ್ರರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಕೇಂದ್ರ ನಾಯಕರು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಆ ನಿರ್ಧಾರಕ್ಕೆ ನಾವು ಬದ್ಧರಾಗ್ತೇವೆ ಅಂತ ಹೇಳಿ ಇಲ್ಲಿ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಿರುವ ಬಿಜೆಪಿ ರಾಜ್ಯಾಧ್ಯಕ್ಷರು ಹಂಗಾಮಿ, ಅಂದ್ರೆ ಅವರು ಪರ್ಮನೆಂಟ್ ಈಗ ಆಗಿಲ್ಲ ಅನ್ನೋದಾಗಿಯೂ ಕೂಡ ಹೇಳ್ತಾ ಇರುವಂತದ್ದು. ಚುನಾವಣೆ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ, ಚುನಾವಣೆ ಪ್ರಕ್ರಿಯೆ ಇಲ್ಲದೆ ಆಗಿರುವಂತಹ ಆಯ್ಕೆ ಅದು. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರದ್ದು ವಿಚಾರ ಈಗಾಗಲೇ 6 ರಾಜ್ಯಗಳು ಹೊಸದಾಗಿ ಇವತ್ತು ಎಲ್ಲ ನಿನ್ನೆವರೆಗೂ ಎಲ್ಲ ಮಾಡಿದ್ದಾರೆ. ಮತ್ತು ಕೇಂದ್ರದಲ್ಲೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡ್ತಕ್ಕಂಥ ಪ್ರೋಸೆಸ್ಸಲ್ಲೂ ಕೂಡ ಇದ್ದಾರೆ ಅಂತ ಹೇಳಿ ನಾವು ಮಾಧ್ಯಮದ ಮುಖೇನ ನೋಡ್ತಾ ಇದ್ದೀವಿ. ಅವಶ್ಯಕತೆಯೂ ಕೂಡ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಕೇಂದ್ರ ಯಾವುದೇ ನಿರ್ಧಾರವನ್ನು ರಾಜ್ಯ ತಗೊಳ್ತಕ್ಕಂಥದ್ದು ಇರ್ಬೋದು ಅಥವಾ ಆರ್ಗನೈಸೇಷನ್ ಇರ್ಬೋದು, ಅವ್ರು ತಗೊಳ್ತಕ್ಕಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ. ಅವತ್ತು ಕೂಡ ನಮ್ಮ ಸ್ಟ್ಯಾಂಡ್ ಇದೆ ಇತ್ತು. ಇದನ್ನೆಲ್ಲರನ್ನೂ ಕೂಡ ಒಂದು ವಿಶ್ವಾಸಕ್ಕೆ ತಗೊಂಡೋಗಿ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಎಲ್ಲ ಕಿರಿಯರನ್ನ ಮಹಿಳೆಯರನ್ನ ಎಲ್ಲರನ್ನೂ ಕೂಡ ಒಂದು ರೀತಿ ತಗೊಂಡೋಗ್ಬೇಕು ಅನ್ನೋದು ನಮ್ಮ ರಿಕ್ವೆಸೇಷನ್ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಮಾಡಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ನಮ್ದೇನು ತಡ ಆಯಿತು ಅಂದಿದ್ದಕ್ಕೆ ನಮ್ದೇನು, ಯಾಕಂದರೆ ಇವಾಗ ಇರ್ತಕ್ಕಂಥವ್ರು ಕೂಡ ಹಂಗಾಮಿ ಅಧ್ಯಕ್ಷರು ಅಂತಲೇ ಇರೋದು. ಅವ್ರಿಗೆ ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಂದು ಘೋಷಿತ ಪತ್ರವನ್ನು ಕೊಟ್ಟಿಲ್ಲ ಅಥವಾ ಯಾವುದೇ ಕಾರಣಕ್ಕೂ ಕೂಡ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆಗಳು ಕರ್ನಾಟಕದಲ್ಲಿ ನಡೀತಾ ಇಲ್ಲ. ನಡೆದಂಥ ಸಂದರ್ಭದಲ್ಲಿ ಇದು ಅಂತಿಮ. ಇವಾಗ ದಿಸ್ ಈಸ್ ಅವರ್ ವಾಯ್ಸ್. ಅದು ಒಬ್ಬ ಕಾರ್ಯಕರ್ತನಾಗೂ ಇರ್ಬೋದು ಅಥವಾ ನಮ್ಮ ಟೀಮ್ ಅಂತ ಇರ್ಬೋದು, ತಮ್ಮದು ವಾಯ್ಸಿಂಗ್ ಹೇಳೋದಕ್ಕೆ ಇದೊಂದು ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತೇಳಿ ಭಾವಿಸಿ ಯಾವ್ಯಾವುದನ್ನು ಏನೇನು ಎಲ್ಲೆಲ್ಲಿ ಹೇಳಬೇಕು, ಯಾರ್ಯಾರಿಗೆ ಹೇಳಬೇಕು ಆ ಕೆಲಸವನ್ನು ಇಲ್ಲಿವರೆಗೂ